ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಾನು ವ್ಲಾಗ್ಸ್ ಎಲ್ಲ ಹಾಕಿ ಒಂದು 3 ವಾರನೇ ಆಯಿತು ಅಂದ್ಕೊತೀನಿ. ತುಂಬ ದಿನ ಆಯಿತು ಈ ಸಾರಿ. ಸಾರಿ, ಸ್ವಲ್ಪ ಬ್ಯುಸಿ ಆಗಿದ್ದೆ. ಏನಾಯಿತು, ಯಾಕೆ ಹಾಕಿಲ್ಲ ಅನ್ನೋದೆಲ್ಲ ನೀವು ವ್ಲಾಗ್ಸ್ಗಳನ್ನ ನೋಡ್ತಾ ಹೋಗಿ ಮುಂದೆ ನಿಮಗೆ ಗೊತ್ತಾಗುತ್ತೆ. ಒಂದು ತುಂಬಾ ಜವಾಬ್ದಾರಿ ಇರೋವಂಥ ಕೆಲಸ ಇತ್ತು, ನನ್ನ ಕರ್ತವ್ಯ ಆಗಿತ್ತು, ಅದೆಲ್ಲ ಮುಗಿಸಿದ್ದಾಯಿತು. ಸೊ ಇವಾಗ ನಾನು ಫ್ರೀ ಮಾಡಿಕೊಂಡು ವ್ಲಾಗ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಖಂಡಿತ ಮುಂದಿನ ವ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಮಿಸ್ ಮಾಡ್ದಿರೋ ವ್ಲಾಗ್ಸ್ ಎಲ್ಲ ನೋಡ್ತಾ ಇರಿ. ನೀವೆಲ್ಲರೂ ಇಷ್ಟನೂ ಪಡ್ತೀರಾ ಅಂತ ಅಂದ್ಕೊತೀನಿ. ಸೊ ಮಕ್ಕಳು ಇಬ್ಬರೂ ಆಟ ಆಡ್ಕೊತಾ ಇದ್ರು. ಆದ್ಯ ಅಂತೂ ಆ ಗಾರ್ಡನಲ್ಲಿ ಆಟ ಆಡ್ಕೊಂಡೇ ಇರ್ತಾಳೆ ಯಾವಾಗ್ಲೂ ಪಾಪ. ಇಲ್ಲಿ ನಾನು ರಸಮ್ ಮತ್ತು ಸೋರೆಕಾಯಿ ಸಾರು ಮಾಡಿದ್ದೆ, ಅನ್ನ ಮಾಡಿದ್ದೆ ಊಟಕ್ಕೆ. ಬೀಚ್ ಬಂದ್ಬಿಟ್ಟು ಫ್ಲವರ್ ತರ ಇದೆ. ನಾನು ಬೀಚ್ ತೋರಿಸ್ತಿದ್ದೀನಿ. ಇದೊಂದು ತರ ಇದೆ, ಟ್ಯಾಗ್ ಬೀನ್ಸ್ ಅಂತ. ಇದೆಲ್ಲ ಬೀಚ್ ಕ್ಲೀನ್ ಮಾಡಕ್ಕೆ ತುಂಬಾ ಹೊತ್ತಿಂದ ಮಮ್ಮಿ ಇಷ್ಟು ಮಾಡ್ತಿದೆ. ಇದೆ ಒಂಥರ ಚೆನ್ನಾಗಿದೆ ಬೀಚ್ ನೋಡೋಕ್ಕೆ. ಆಮೇಲೆ ಹೊರಗಡೆ ಬಂದ್ಬಿಟ್ಟು ವೈಟ್ ಕಲರ್ ಫ್ಲವರ್ ವೀಡು, ಆಮೇಲೆ ಪರ್ಪಲ್ ಕಲರ್ ಫ್ಲವರ್ ವೀಡ್ ಇತ್ತು. ಇಲ್ಲಿ ನೋಡಿ ಈ ಪ್ಯಾಟರ್ನ್ಸು. ಬೆಳಕಿದೆ ಅಂತ ಕಾಣಿಸ್ಬೋದು, ಆದರೆ ಫುಲ್ ಕತ್ಲೆ ಆಗೋಗಿದೆ. ಫುಲ್ ಇವಾಗ ವಿಡಿಯೋದಲ್ಲಿ ಬೆಳಕಿದೆ ಅಂತ ಕಾಣಿಸ್ತಿದೆ, ಆದರೆ ನಮ್ಮ ರಿಯಲ್ ಆಗಿ ಇಲ್ಲಿ ಕತ್ಲಕ್ಕಿದೆ. ಹಾಯ್ ಗಾಯ್ಸ್, ನೈಟ್ ಆಗೋಯ್ತು. ನಾವಿನ್ನ ಮೂವ್ ಮಾಡ್ತಿದ್ದೀವಿ. ನಾನು ಮಮ್ಮಿ ಪಪ್ಪ ತುಂಬ ಕೆಲಸ ಮಾಡ್ತೀವಿ. ವ್ಲಾಗ್ಸ್ ಎಲ್ಲ ಮಾಡಿದ್ದೆ, ಆದರೆ ಶೇರ್ ಮಾಡೋಕ್ಕಾಗಿರಲಿಲ್ಲ. ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಯಾವುದೆಲ್ಲ ವೀಡಿಯೋಸ್ ಮಾಡಿದ್ದೀನೋ ಕಂಟಿನ್ಯೂಸ್ ಆಗಿ ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ನಿಮಗೆಲ್ಲ ಗೊತ್ತು, ಬ್ಯಾಕ್ ಯಾರ್ಡ್ಗೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ವಿ ನಾವು. ಒಂದು ಸ್ವಲ್ಪ ಫ್ಲವರ್ ಅಂದರೆ ವೆಜಿಟೇಬಲ್ಸ್ ಎಲ್ಲ, ಫ್ಲವರ್ಸ್ ಆಗಿರ್ಬೋದು, ಅದಕ್ಕೆಲ್ಲ ಸೆಪ್ರೇಟ್ ಬೆಡ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಅದೇ ಬೀಳಿಸ್ಬಿಟ್ಟು ಅಮ್ಮ ಎಲ್ಲ ಅದೇ ಆ ಥರ ಒಂದು ಸಾಂಗ್ ಇದೆ ಗೊತ್ತಾ ನಿಂಗೆ? ಅಮ್ಮ 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 ಹಂಗಲ್ಲ, ಅದಲ್ಲ ಅಮ್ಮ 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 ಅದು ಸಿಕ್ಕೋಲ್ಲ. ಅಮ್ಮ ಪದವೇ ಒಂದು ಮೋಹಕ ಕಾವ್ಯ, ಮೋಹಕ ರಾಗ ಅಂತ ಯಾವುದು ಸಾಂಗ್ ಒಳ್ಳೆ ಇದೆ ಅನ್ಸುತ್ತೆ. ನಡೀರಪ್ಪ ಒಳಗಡೆ ಹೋಗೋಣ. ಸಾಕದೆ, ಬಿಡು ಸಾಕು. ಬಾಯ್ ಬಾಯ್ ಮಮ್ಮಿ. ಬಾಯ್. ವೆದರ್ ಚೆನ್ನಾಗಿದೆ, ಇನ್ನು ಎಷ್ಟು ದಿನ ಗೊತ್ತಿಲ್ಲ. ಆಮೇಲೆ ಸಮ್ಮರ್ ಬಂತು ಅಂದರೆ ಕುತ್ಕೊಳ್ಳೋಕ್ಕಾಗಲ್ಲ, ಸೆಕೆ ಶುರುವಾಗುತ್ತೆ. ನಡೀರಿ ಒಳಗಡೆ ನಡೀರಿ, ಕತ್ಲೆ ಆಯಿತು.
ಗ್ರಾಸ್ ಎಲ್ಲ ಫುಲ್ ಗ್ರೀನ್ ಆಗಿದೆ, ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಮೋ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ವೀಡೆಲ್ಲ ಜಾಸ್ತಿ ಇತ್ತು, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹಾಗೆ ಇವಾಗ ಸ್ವಲ್ಪ ಕಾಸ್ಕೋಯಿಂದ ತೊಗೊಂಡು ಬಂದಿದ್ವಿ ಲೈಟ್ಸ್ ಎಲ್ಲ, ಅದನ್ನು ಹಾಕೋಣ ಅಂತ ಎತ್ತಿಡ್ತಾ ಇದ್ವಿ. ಇನ್ನು ಅದಕ್ಕೆ ಸ್ಟ್ಯಾಂಡ್ ಎಲ್ಲ ತರಬೇಕು, ಬಟ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇದ್ವಿ. ಹಾಗೆ ಇನ್ನೂ ಒಂದು ವಿಷಯ ಹೇಳಲೇಬೇಕು, ಬಹಳಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಕೇಳ್ತಾ ಇದ್ರಿ, ಏನಾಯಿತು ಹುಷಾರಾಗಿದ್ದೀರಾ, ಯಾಕೆ ಇನ್ನೂ ವ್ಲಾಗ್ಸ್ಗಳು ಬಂದಿಲ್ಲ ಅಂತ ಹೇಳ್ಬಿಟ್ಟು. ಅದರಲ್ಲೂ ಈ 3-4 ದಿನದಲ್ಲಿ ಜಾಸ್ತಿ ಕಮೆಂಟ್ಸೇ ಬಂತು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಚೆಕ್ ಮಾಡಿದ್ದಕ್ಕೆ. ನನಗೂ ಹೇಳೋ ರೀತಿ ಇರಲಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಸ್ವಲ್ಪ ಫ್ರೀ ಇದ್ದರೆ ಮಿನಿ ವ್ಲಾಗ್ಸ್ ಆದರೂ ಹಾಕಿರ್ತಿದ್ದೆ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೆ. ಗೊತ್ತಾಗುತ್ತೆ ಎಲ್ಲ ನಿಮಗೂ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೋಡ್ತಾ ಇರಿ ವ್ಲಾಗ್ಸ್ನ, ಮಿಸ್ ಮಾಡ್ದಿರಾ ನೋಡ್ತಾ ಇರಿ ಅಂತ ಹೇಳ್ತಾ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಲೈಟ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ವಿ. ಅಲ್ಲಿ ರೆಡ್ ಕಲರ್ ಏನು ಕಾಣಿಸ್ತಿದೆ ಅಲ್ವಾ, ಅದು ಕವರ್ ನೀಟಾಗೆಲ್ಲ ರಿಮೂವ್ ಮಾಡಿದ್ಮೇಲೆ ಯೆಲ್ಲೋ ಕಲರ್ ಬರುತ್ತೆ. ಇದು ಸೋಲಾರ್ ಲೈಟ್ಸ್, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಹಾಕಿದ್ದೀವಿ, ಬಟ್ ಡೇ ಬೈ ಡೇ ನಿಮಗೆಲ್ಲ ವ್ಲಾಗ್ಸ್ಗಳು ಹಾಕ್ತಿರ್ತೀನಿ, ಶೇರ್ ಮಾಡ್ತಾ ಹೋಗ್ತೀನಿ, ನೋಡ್ಬೋದು. ನನಗೆ ಬ್ಯಾಕ್ ಯಾರ್ಡಲ್ಲಿ ಫ್ಲವರ್ಸ್ ಎಲ್ಲ ಹಾಕಬೇಕು, ನೀಟಾಗಿ ಲೈಟ್ಸ್ ಎಲ್ಲ ಹಾಕಬೇಕು ಅನ್ನೋದು ತುಂಬ ದಿನದಿಂದ ಒಂಥರ ಕನಸು ಅಂತ ಹೇಳ್ಬೋದು. ಯಾಕಂದರೆ ಈವ್ನಿಂಗ್ಸ್ ಎಲ್ಲ ನಾವು ಕತ್ಲೆ ಆದಮೇಲೆ ಲೈಟ್ಸ್ ಹಾಕ್ಕೊಂಡು ಬ್ಯಾಕ್ ಯಾರ್ಡಲ್ಲಿ ಕೂತ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮುಂದೆ ವೆದರ್ ಕೂಡ ಚೇಂಜ್ ಆಗುತ್ತಲ್ವ, ಚಳಿ ಎಲ್ಲ ಹೋಗುತ್ತೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ತುಂಬ ಓವರ್ ಗಾಡಿಯಾಗೆಲ್ಲ ಹಾಕೋಕ್ಕೆ ಇಷ್ಟ ಇಲ್ಲ, ಜಸ್ಟ್ ಒಂದು 2 ಲೈನ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು 2 ಬಾಕ್ಸ್ ತೊಗೊಂಡು ಬಂದಿದ್ವಿ ಕಾಸ್ಕೋಯಿಂದ. ನೋಡ್ತಾ ಇರ್ಬೋದು ಫಸ್ಟು ರೆಡ್ ಕಲರ್ ಲೈಟ್ಸೇ ಚೆನ್ನಾಗಿತ್ತು, ಬಟ್ ಆಮೇಲೆ ಕವರೆಲ್ಲ ರಿಮೂವ್ ಮಾಡಿದ್ಮೇಲೆ ಯೆಲ್ಲೋ ಕಲರ್ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿದೆ. ಮುಂದಿನ ಬ್ಲಾಗ್ಗಳಲ್ಲಿ ನೋಡ್ತಾ ಹೋಗಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಬ್ಯಾಕ್ ಯಾರ್ಡ್ ಯಾವ ರೀತಿ ಮಾಡಿದ್ದೀವಿ ಅಂತೆಲ್ಲ. ಆದರೆ ಇನ್ನೂ ಸ್ವಲ್ಪ ಎಲ್ಲ ಫ್ಲವರ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಬಂದಿದೆ, ಆದಮೇಲೆ ಇನ್ನೂ ಒಂದು ಲುಕ್ ಚೇಂಜ್ ಆಗುತ್ತೆ. ಸೊ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿನ ತಿಂಡಿಗೆ ನಾನು ಪರೋಟ ಮತ್ತು ವೆಜಿಟೇಬಲ್ ಸಾಗು ಮಾಡಿದ್ದೆ. ಸರವಣ ಭವನ್ ಹೋಟೆಲ್ ಸ್ಟೈಲ್ ಸಾಗು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು, ಎಲ್ಲರೂ ಊಟ ಮಾಡಿದ್ದಾಯಿತು. ಹಾಗೆ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಇತ್ತು. ಸೊ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಬ್ಯುಸಿ ಇದೆ ಈ ಟೈಮಲ್ಲಿ, ಬಟ್ ಆದರೂ ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಲ್ಲ ಥರ ಡ್ರೈ ಫ್ರೂಟ್ಸ್ ಮನೇಲಿ ಯಾವುದಿತ್ತು ಅದನ್ನೆಲ್ಲನೂ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೂಡ ಹಾಕ್ಬೋದು, ಅದೇ ಪೌಡರ್ ಮಾಡ್ಬಿಟ್ಕೊಬೋದು ಮಿಕ್ಸಿನಲ್ಲಿ, ಅದು ಕೂಡ ಹೇಳ್ತೀನಿ. ಒಂದರಲ್ಲೇ 2 ಲಡ್ಡು ಮಾಡಿದ್ದೀನಿ. ಟೇಸ್ಟು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಹಾನೆಸ್ಟಾಗಿ ಶೇರ್ ಮಾಡ್ಕೊತೀನಿ. ಇಲ್ಲಿ ನಾನು ಬಾದಾಮಿ ಮತ್ತು ಗೋಡಂಬಿ, ಹಾಗೆ ಪಿಸ್ತಾ, ವಾಲ್ನಟ್, ರೈಸಿನ್ಸ್ ಅಂದರೆ ಒಣದ್ರಾಕ್ಷಿ, ಅದಾದಮೇಲೆ ಪಂಪ್ಕಿನ್ ಸೀಡ್ಸ್, ಮಸ್ಕ್ ಮೆಲನ್ ಸೀಡ್ಸ್, ಅದಾದಮೇಲೆ ಸನ್ಫ್ಲವರ್ ಸೀಡ್ಸ್, ಎಳ್ಳು, ಸ್ವಲ್ಪ ಕೊಬ್ಬರಿ, ಹಾಗೆ ಖರ್ಜೂರ ಎಲ್ಲ ತೊಗೊಂಡಿದ್ದೀನಿ. ಬಾದಾಮಿ, ಪಿಸ್ತಾ, ವಾಲ್ನಟ್ ಮತ್ತು ಗೋಡಂಬಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಕೋಕೋನಟ್ ಪೌಡರ್, ಒಣ ಕೊಬ್ಬರಿ, ಇದನ್ನೆಲ್ಲ ಹಾಕಿ ನಾನಿವತ್ತು ಡ್ರೈ ಫ್ರೂಟ್ಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಜಾಸ್ತಿ ಮನೇಲಿತ್ತು ಅಂತಲೇ ಮಾಡಿದ್ದು, ಆದರೆ ಖರ್ಜೂರ ಖಾಲಿ ಆಗಿತ್ತು, ಅದನ್ನು ತೊಗೊಂಡು ಬಂದು ಮಾಡ್ತೀರಾ ಅಂಥದ್ದು. ಟೈಮ್ ನೋಡಿದ್ರಿ 12 ಗಂಟೆ, ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲೇ ಇಷ್ಟೊತ್ತಾಗೋಯಿತು. ಡ್ರೈ ಫ್ರೂಟ್ಸ್ ಲಡ್ಡು ಮಾಡಲೇಬೇಕಾಗಿತ್ತು ಅವತ್ತು, ಅದಕ್ಕೋಸ್ಕರ ರಾತ್ರಿ ಲೇಟಾದರೂ ಪರವಾಗಿಲ್ಲ ಮಾಡಿಟ್ಬಿಡೋಣ ಅಂತ ಮಾಡ್ತಿದ್ದೀನಿ. ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ರೂಟೀನ್ ಸ್ಟಾರ್ಟ್ ಆಗುತ್ತೆ, ಸೊ ಟೈಮ್ ಇರಲ್ಲ. ಇದಕ್ಕೆ ಸ್ವಲ್ಪ ಟೈಮ್ ಇರಬೇಕು, ಪೇಷನ್ಸಿಂದ ಮಾಡಬೇಕು, ಅದಕ್ಕೋಸ್ಕರ. ಫಸ್ಟು ನೀವು ಇಲ್ಲಿ ನೋಡಿದ್ರಿ, ಒಂದು ಕಡಾಯಿಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಚ್ಚಿಟ್ಟಿರೋ ಅಂಥ ಬಾದಾಮಿನ ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಹೇಳ್ದಂಗೆ ಇದೇ ಥರ ತುಪ್ಪದಲ್ಲಿ ಫುಲ್ ಇರೋದನ್ನು ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ಮಾಡ್ಬೋದು, ಅದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಇದೇ ಬೇರೆ ಥರ ಟೇಸ್ಟ್ ಬರುತ್ತೆ, ಬಟ್ ಬೆಸ್ಟ್ ಅಂತ ಅಂದರೆ ಈ ಥರ ಚಾಪ್ ಮಾಡ್ಕೊಂಡು ಮಾಡ್ತೀವಲ್ಲ, ತಿನ್ನಬೇಕಾದ್ರೂ ಚೆನ್ನಾಗಿ ಸಿಗುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಫಸ್ಟು ಬಾದಾಮಿನ ಈ ಥರ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಟಿದ್ದಾದಮೇಲೆ ಮತ್ತೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತು ಗೋಡಂಬಿನ ಹಾಕಿ ನೀಟಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ರೋಸ್ಟೆಡ್ ಗೋಡಂಬಿ ಆಗಿರೋದ್ರಿಂದ ಸ್ವಲ್ಪ ಹೊತ್ತೇ ರೋಸ್ಟ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡೆ. ಇದಾಗಿದ್ದಾದಮೇಲೆ ನೆಕ್ಸ್ಟು ಪಿಸ್ತಾ, ಅದಾದಮೇಲೆ ವಾಲ್ನಟ್, ಅದಾದಮೇಲೆ ಒಣದ್ರಾಕ್ಷಿ ಎಲ್ಲನೂ ಅಷ್ಟೇ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಪ್ರತಿ ಸಾರಿ ತುಪ್ಪ ಹಾಕೋದ್ರಿಂದ ಹೆವಿ ಅಂತ ನಿಮ್ಗೆ ಅನಿಸ್ಬೋದು, ಆದರೆ ಇದು ತುಂಬ ದೊಡ್ಡ ಕ್ವಾಂಟಿಟಿನಲ್ಲಿ, ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಇಷ್ಟು ತುಪ್ಪ ಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಪಿಸ್ತಾ ಕೂಡ ರೋಸ್ಟ್ ಮಾಡ್ತಾ ಇದ್ದೀನಿ. ಇದಾಗಿದ್ದಾದಮೇಲೆ ನೆಕ್ಸ್ಟು ಒಣ ದ್ರಾಕ್ಷಿ ಕೂಡ ಹಾಕ್ಬಿಟ್ಟು ನೀಟಾಗಿ ತುಪ್ಪದಲ್ಲಿ ಒಂದ್ಸರಿ ಫ್ರೈ ಮಾಡಿ, ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಉಳಿದಿರೋದೆಲ್ಲ ಒಂದೇ ಕಡೆ ಹಾಕೊತಾ ಇದ್ದೀನಲ್ವ, ಅಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಚಾಪ್ ಮಾಡಿ ಮಾಡೋದ್ರಿಂದ ಒಂದೇ ಕಡೆ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಇಲ್ಲ ಸಪ್ರೇಟಾಗಿ ಅಂದರೆ ಫುಲ್ ಬಾದಾಮಿ, ಫುಲ್ ಗೋಡಂಬಿ ಎಲ್ಲ ಹಾಕೋದಾದರೆ ಸಪ್ರೇಟಾಗಿ ಹುರಿದ್ಬಿಟ್ಟು ಸಪ್ರೇಟಾಗಿ ಸಪ್ರೇಟಾಗಿ ಪೌಡರ್ ಮಾಡ್ಕೊಬೇಕಾಗತ್ತೆ, ಯಾಕಂದರೆ ಒಂದೊಂದು ಥರ ಪೌಡರ್ ಆಗ್ತಿರುತ್ತಲ್ವ, ಅದರಿಂದ. ಸೊ ಒಣ ದ್ರಾಕ್ಷಿನೂ ಹಾಕಿದ್ದಾಯಿತು. ನೆಕ್ಸ್ಟ್ ಮತ್ತೆ ತುಪ್ಪ ಹಾಕಿ ಇವಾಗ ನಾನು ವಾಲ್ನಟ್ ಹಾಕ್ತಾಯಿದ್ದೀನಿ. ಸೊ ವಾಲ್ನಟ್ ಕೂಡ ನೀಟಾಗಿ ಒಂದ್ಸರಿ ರೋಸ್ಟ್ ಮಾಡಿದಾದಮೇಲೆ ಎತ್ತಿಟ್ಬಿಟ್ಟು ನೆಕ್ಸ್ಟು ಸೀಡ್ಸ್ಗಳೆಲ್ಲ ಒಂದ್ಸರಿ ರೋಸ್ಟ್ ಮಾಡ್ಕೊಬೇಕು. ಸೀಡ್ಸ್ ಎಲ್ಲ ಒಂದೇ ಸರಿ
ಫ್ರೈ ಮಾಡಿದ್ರೂ ಆಗುತ್ತೆ. ಫಸ್ಟ್ ನಾನಿಲ್ಲಿ ಸನ್ಫ್ಲವರ್ ಸೀಡ್ಸ್ನ ಹಾಕಿದೆ. ಸನ್ಫ್ಲವರ್ ಸೀಡ್ಸು ಸ್ವಲ್ಪ ಸ್ಮೆಲ್ ಇರುತ್ತಲ್ವ ಯಾವಾಗ್ಲೂ, ಅದನ್ನು ಒಂದ್ಸರಿ ತುಪ್ಪದಲ್ಲಿ ರೋಸ್ಟ್ ಮಾಡಿದಾದಮೇಲೆ ಇದಕ್ಕೆ ನಾನು ಪಂಪ್ಕಿನ್ ಸೀಡ್ಸ್ ಕೂಡ ಆ್ಯಡ್ ಮಾಡಿದೆ, ಹಾಗೆ ಮಸ್ಕ್ ಮೆಲನ್ ಸೀಡ್ಸ್ ಕೂಡ. ಮಸ್ಕ್ ಮೆಲನ್ ಸೀಡ್ಸ್ ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಅಷ್ಟೇ ಹಾಕ್ತೆ ಅಷ್ಟೇ. 3 ಸೀಡ್ಸ್ನ ಕೂಡ ಒಂದ್ಸರಿ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿನ ಡೈರೆಕ್ಟಾಗಿ ಬಾಣಲಿನಲ್ಲಿ ಉರಿಯೋದಕ್ಕೆ ಹೋದರೆ ಅದು ತಳ ಹಿಡಿಯುತ್ತೆ. ಸೊ ಹಾಗಾಗಿ ಈ ಥರ ಸ್ವಲ್ಪ ಸೀಡ್ಸ್ ಮೇಲೇ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡಿಕೊಂಡೆ. ಅದೇ ಬೌಲ್ಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಒಂದು ಪೆಂಡಿಂಗ್ ಇದೆ, ಅದು ಎಳ್ಳು ಹುರ್ಕೊಬೇಕು. ಎಳ್ಳಿಗೆ ನಾನು ಜಸ್ಟ್ ಹಾಗೆ ಡ್ರೈ ರೋಸ್ಟ್ ಮಾಡೋಣ ಅಂತ ಫಸ್ಟು ಹಾಕಿದೆ. ಅದಾದಮೇಲೆ ಎಲ್ಲದಕ್ಕೂ ತುಪ್ಪ ಹಾಕಿದ್ದೀನಿ ಅಂತ ಇದಕ್ಕೆ ಯಾಕೆ ಸ್ಕಿಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಒಂದ್ಸರಿ ಅದು ನೀಟಾಗಿ ಪಾಪ್ ಆಗ್ತಾ ಇರುತ್ತಲ್ಲ ಆ ಟೈಮಲ್ಲಿ ಎತ್ತಿಟ್ಕೊಬೇಕಾಗತ್ತೆ. ತುಪ್ಪ ಹಾಕೋದ್ರಿಂದ ಆ ಥರ ಫುಲ್ ಸುತ್ತಲೂ ಎಗ್ರತ್ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನೀಟಾಗಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಸ್ವಲ್ಪ ಆರಬೇಕು. ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೆ, ಸ್ವಲ್ಪ ಸ್ಮೆಲ್ ಚೆನ್ನಾಗಿರಲಿ ಅಂತ. ಸ್ಕಿಪ್ ಮಾಡ್ಕೊಬೋದು, ಅದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕೊಬೋದು, ಇಲ್ಲ ಬೇಕಾಗಿಲ್ಲ. ಫಸ್ಟು ಬೆಲ್ಲದಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ, ಅದಾದಮೇಲೆ ಬೇಡ, ಬೇರೆ ಯಾವ ಥರ ಸ್ವೀಟ್ನರ್ ಬೇಡ, ಜಸ್ಟ್ ಖರ್ಜೂರ ಮಾತ್ರ ಹಾಕೋಣ, ಕಂಪ್ಲೀಟಾಗಿ ಡ್ರೈ ಫ್ರೂಟ್ಸೇ ಇರಲಿ ಅನ್ನೋದಕ್ಕೋಸ್ಕರ ಖರ್ಜೂರನ ಇಲ್ಲಿ ಬ್ಲೆಂಡ್ ಮಾಡಿಕೊಂಡೆ. ಇನ್ನೂ ಜಾಸ್ತಿ ಬೇಕಾಗಿತ್ತು ನಾನು ಮಾಡಿರೋ ಕ್ವಾಂಟಿಟಿಗೆ, ಆದರೆ ನಾನು ಸ್ವಲ್ಪ ಸ್ವೀಟ್ ಕಮ್ಮಿ ಇರಲಿ, ಜಾಸ್ತಿ ಸ್ವೀಟ್ ಇರಬಾರ್ದು. ಯಾಕಂದರೆ ಕಾಂತಿ ಸ್ವೀಟ್ಸಲ್ಲಿ ಆಶಾ ಸ್ವೀಟ್ಸಲ್ಲೆಲ್ಲ ತಂದಿರ್ತೀವಲ್ಲ, ಅದು ಸ್ವಲ್ಪ ಸ್ವೀಟ್ ಜಾಸ್ತಿ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಮ್ಮಿ ಹಾಕ್ತೆ. ಬಟ್ ಜಾಸ್ತಿ ಹಾಕಿದ್ರೆ ಇನ್ನೂ ಉಂಡೆ ಕಟ್ಟೋದು ಈಸಿ ಆಗುತ್ತೆ ಅಂತ ಆಮೇಲೆ ಗೊತ್ತಾಯಿತು ನನಗೆ. ಸೊ ಇದನ್ನು ಕೂಡ ತುಪ್ಪದಲ್ಲಿ ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ನೀಟಾಗಿ ಒಂದ್ಸರಿ ರೋಸ್ಟ್ ಮಾಡ್ಕೊಬೇಕು. ಅದಾದಮೇಲೆ ಆಲ್ರೆಡಿ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೀವಲ್ಲ, ಅದೇ ಆ ಕಡೆಗೆ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡಿಬಿಟ್ಟು ಬಿಸಿ ಇರುತ್ತೆ, ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಬೆಚ್ಚಗಾದ್ಮೇಲೆ ಉಂಡೆ ಕಟ್ಟಬೇಕಾಗತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಖರ್ಜೂರ ಕಮ್ಮಿ ಹಾಕಿರೋದ್ರಿಂದ ಉಂಡೆ ಕಟ್ಟೋದು ತುಂಬಾ ಕಷ್ಟ ಆಯಿತು, ಕೈಯೆಲ್ಲ ನೋವು ಬಂತು ಅಂತ ಹೇಳ್ಬೋದು. ಹ್ಯಾಂಡ್ ಗ್ಲೋವ್ಸ್ ಏನಾದರೂ ಇತ್ತು ಅಂತಂದರೆ ಅವಾಗ ಹಾಕ್ಬೋದು. ನೋಡ್ಬೋದು ಇಷ್ಟು ಕ್ವಾಂಟಿಟಿಗೆ ಇಷ್ಟು ಖರ್ಜೂರ ಸ್ವಲ್ಪ ಕಮ್ಮಿ ಆಯಿತು. ಬಟ್ ತಿನ್ನೋದಕ್ಕಂತೂ ಕರೆಕ್ಟಾಗಿತ್ತು, ಸ್ವೀಟೆಲ್ಲ ಕರೆಕ್ಟಾಗಿತ್ತು. ನೀವು ಬೇಕಂತ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡ್ಬೋದು. ಖರ್ಜೂರ ಕೂಡ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಬಿಸಿ ಇತ್ತು, ಎಲ್ಲ ಆರಲಿ ಅಂದರೆ ಸ್ವಲ್ಪ ಬೆಚ್ಚಗಾದ್ಮೇಲೆ ಉಂಡೆ ಕಟ್ಟಕ್ಕೆ ಸರಿ ಇರುತ್ತೆ ಅಂತ ಹಾಗೆ ಬಿಟ್ಟೆ. ಸ್ವಲ್ಪ ತುಪ್ಪದಲ್ಲಿ ಕೈ ಸವರ್ಕೊಂಡು ನೀಟಾಗಿ ವಾರ್ಮ್ ಆದಮೇಲೆ ಉಂಡೆ ಎಲ್ಲ ಕಟ್ಟಿ ಎತ್ತಿಟ್ಟೆ. ಇಬ್ಬರು ಇದ್ದಿದ್ರೆ ಸ್ವಲ್ಪ ಬೇಗ ಆಗಿರೋದು. ಏನಾಗುತ್ತೆ, ಒಬ್ಬರೇ ಎಲ್ಲ ಸ್ವಲ್ಪ ಕಷ್ಟನೂ ಆಯಿತು, ಉಂಡೆ ಕಟ್ಟೋಷ್ಟರಲ್ಲಿ ಆರೋಗ್ತಿತ್ತು. ಸೊ ಅದಾದಮೇಲೆ ಏನನ್ನಿಸ್ತು, ನನಗೆ ಪೇಷನ್ಸ್ ಇರಲಿಲ್ಲ, ಅರ್ಧ ರಾತ್ರಿ ಆಗಿತ್ತು, ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಹಾಗಾಗಿ ಒಂದು ಅರ್ಧನ ನಾನು ನೀಟಾಗಿ ಇವಾಗ ಯಾವ ರೀತಿ ಮಾಡಿದ್ದೀನಲ್ಲ ಇದನ್ನೇ ಉಂಡೆ ಕಟ್ಬಿಟ್ಟು ಎತ್ತಿಟ್ಟೆ. ಇನ್ನೊಂದು ಅರ್ಧನ ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಪೌಡರ್ ಮಾಡಿಬಿಟ್ಟೆ. ಯಾಕಂದರೆ ಪೌಡರ್ ಮಾಡೋದ್ರಿಂದ ಉಂಡೆ ಕಟ್ಟೋದು ತುಂಬಾ ಈಸಿ. ಹೇಗೆ ಅನ್ನೋದಾದರೆ ನಟ್ಸ್ ಮತ್ತು ಸೀಡ್ಸಲ್ಲಿ ಮಿಕ್ಸಿ ಹಾಕಿದ ತಕ್ಷಣ ಅದು ಸ್ವಲ್ಪ ಅದರಲ್ಲಿರೋ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ, ಆವಾಗ ನೀಟಾಗಿ ಸಾಫ್ಟಾಗಿ ಉಂಡೆ ಕಟ್ಬೋದು. ಸೊ ಅದು ಒಂದು ಅಂದ್ಕೊಂಡು ಆಮೇಲೆ ಹಂಗೆ ಮಾಡಿದ್ದಾಯಿತು. ನಾನಿಲ್ಲಿ ಕಪ್ ತೋರಿಸ್ತಾ ಇದ್ದೀನಲ್ವ, ಇದೇ ಕಪ್ಪಲ್ಲಿ ನಾನು ಫುಲ್ ಒಂದೊಂದು ಕಪ್ ಅಷ್ಟು ಡ್ರೈ ಫ್ರೂಟ್ಸ್ನೆಲ್ಲ ತೊಗೊಂಡಿರೋದು ಅಂತ ಶೇರ್ ಮಾಡ್ತಾ ಇದ್ದೆ. ಅದರಲ್ಲಿ ಖರ್ಜೂರ 2 ಕಪ್ ಆಗಷ್ಟು ತೊಗೊಂಡಿದ್ದೆ. ನೋಡ್ತಾ ಇರ್ಬೋದು, ಇದಿಷ್ಟನ್ನ ನಾನು ಉಂಡೆ ಕಟ್ಟಿದೆ. ತುಂಬಾ ರುಚಿಯಾಗಿತ್ತು. ಮನೇಲಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟರು, ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ನೋಡ್ತಾ ಇರ್ಬೋದು, ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಬಿಟ್ಟು ಇದನ್ನು ಸೆಪ್ರೇಟಾಗಿ ಉಂಡೆ ಮಾಡಿ ಇಟ್ಟೆ. ಟೇಸ್ಟು ಕೇಳೋದಾದರೆ ನಾನು ಆವಾಗಲೇ ಹೇಳಿದೆ ನಿಮ್ಮ ಹತ್ರ, ನಾರ್ಮಲಾಗಿ ಮಾಡಿದ್ದಂತೂ ತುಂಬಾ ಚೆನ್ನಾಗಿತ್ತು. ಇದನ್ನೊಂದು ಗ್ಲಾಸ್ ಜಾರಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ವಾರ್ಮ್ ಆಗಿದ್ದರಿಂದ ಸ್ವಲ್ಪ ಓಪನ್ ಮಾಡೇ ಇಟ್ಟೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಸಿಂಪಲ್, ಬೇಗನೆ ಆಗೋಯಿತು ಅಂತ ಹೇಳ್ಬೋದು ಇದು. ಆದರೆ ಏನಾಗುತ್ತೆ, ಆ ಸನ್ಫ್ಲವರ್ ಸೀಡ್ಸ್ ಅದೆಲ್ಲ ಸ್ವಲ್ಪ ವಾಲ್ನಟ್ ಎಲ್ಲ ಏನಾಗುತ್ತೆ, ಒಂಚೂರು ಸ್ಮೆಲ್ ಬಂದಂಗೆ ಆಗುತ್ತೆ. ಅಂದರೆ ಡ್ರೈ ಫ್ರೂಟ್ ಸ್ಮೆಲ್ಲು, ಫ್ಲೇವರ್ ಇಷ್ಟ ಆಗೋರ್ಗೇನೋ ಅನ್ಸೋದಿಲ್ಲ. ಮಕ್ಕಳು ಅದನ್ನೆಲ್ಲ ತುಂಬಾ ಅಬ್ಸರ್ವ್ ಮಾಡ್ತಾರಲ್ವ. ಸೊ ಹಾಗಾಗಿ ಇದನ್ನು ಕಷ್ಟಪಟ್ಟು ತಿಂತಾಯಿದ್ರು. ಆದರೆ ಆ ಡ್ರೈ ಫ್ರೂಟ್ಸ್ನಂತೂ ಇಷ್ಟಪಟ್ಟೆ ತಿಂತಾಯಿದ್ರು ಅಂತ ಹೇಳ್ಬೋದು. ಸೊ ಇದು ನನ್ನ ಹಾನೆಸ್ಟ್ ರಿವ್ಯೂ. ಪೌಡರ್ ಮಾಡೋದಕ್ಕಿಂತ ಚಾಪ್ ಮಾಡಿ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ. ಉಂಡೆ ನೀಟಾಗಿ ಬರಬೇಕು ಅಂದರೆ ಖರ್ಜೂರ ಜಾಸ್ತಿ ಹಾಕೊಬೇಕು, ಇಲ್ಲ ಅಂದರೆ ಬೆಲ್ಲದಲ್ಲಾದರೂ ಮಾಡ್ಬೋದು, ಎರಡೂ ಕೂಡ ಚೆನ್ನಾಗಿರುತ್ತೆ. ಸೊ ನೋಡಿದ್ರಿ ಅಲ್ವಾ, ಯಮ್ಮಿ ಡ್ರೈ ಫ್ರೂಟ್ಸ್ ಲಡ್ಡು 2 ಥರ ಮಾಡಿ ತೋರಿಸಿದ್ದೀನಿ. ಇದಕ್ಕೆ ಸ್ವಲ್ಪ ಫ್ಲಾಕ್ ಸೀಡ್ಸ್ ಹಾಕೊಂಬಿಟ್ವಿ ಅಂತ ಅಂದರೆ ಒಂದು ಒಳ್ಳೆ ಬಯೋಟಿನ್ ಲಡ್ಡು ರೆಡಿ ಆಗಿಬಿಡುತ್ತೆ. ಹೇರ್ಗೂ ಒಳ್ಳೆಯದು. ಅದಾದಮೇಲೆ ಎವ್ರಿಡೇ ತಿನ್ನೋದು ಡ್ರೈ ಫ್ರೂಟ್ಸ್ ತುಂಬಾ ಒಳ್ಳೆಯದು. ಇಷ್ಟ ಇಲ್ಲ ಅನ್ನೋರು ಕೂಡ ಈ ರೀತಿ ಉಂಡೆ ಇದ್ದರೆ ನೀಟಾಗಿ ಬಂದು ತಿಂತಾರೆ ಅಂತ ಹೇಳ್ಬೋದು. ಎಲ್ಲ ಮುಗಿಸೋ ಅಷ್ಟರಲ್ಲಿ 2 ಗಂಟೆ ಆಯಿತು. ಅದಾದಮೇಲೆ ಮತ್ತೆ ನೆಕ್ಸ್ಟ್ ದಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಕ್ಕಳನ್ನ ಇಬ್ಬರನ್ನು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸನ್ ರೈಸೇಷನ್ ಆಗಿದೆ ಅಂತ. ಇಲ್ಲಿ ಬಂದಮೇಲೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕ್ಲಿಯರ್ ಸ್ಕೈ ನೋಡೋದಾಗಿರ್ಬೋದು, ಸನ್ರೈಸ್ ಸನ್ಸೆಟ್ ಎಲ್ಲ ಮನೆ ಮುಂದೆನೇ ನೋಡ್ಬೋದು, ತುಂಬಾ ಚೆನ್ನಾಗಿರುತ್ತೆ.
ಹಾಗೆ ಮಕ್ಕಳು ಕೂಡ ಸ್ಕೂಲ್ಗೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದಾರೆ. ಚಳಿ ಇತ್ತು, ಸೊ ಹಾಗಾಗಿ ಈ ರೀತಿ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಜನ ಕೇಳ್ತಾ ಇದ್ರಿ ವ್ಲಾಗ್ಸ್ನ ಹಾಕಿ, ಮಕ್ಕಳನ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೋಡಿದ್ರಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಕಮೆಂಟ್ಸ್ಗೆ. ಹಾಗೆ ಇಲ್ಲಿ ನಾನು ಮಕ್ಕಳನ್ನ ಡ್ರಾಪ್ ಮಾಡಿಬಿಟ್ಟು ಬಂದು ಕಾಫಿಗೆ ಇಟ್ಟಿದ್ದೀನಿ. ಯಾಕಂತ ಅಂದರೆ ಹಿಂದಿನ ದಿನ ನನಗೆ ತುಂಬ ಕೆಲಸ ಇದ್ದಿದ್ದರಿಂದ ಪಾತ್ರೆಗಳು ಡಿಶ್ ವಾಷರ್ಗೆ ಹಾಕೋಕ್ಕೂ ಆಗಿರಲಿಲ್ಲ, ತೊಳೆಯೋದಕ್ಕೆ ಹಾಕೋಕ್ಕಾಗಿರಲಿಲ್ಲ. ಡ್ರೈ ಫ್ರೂಟ್ಸ್ ಲಡ್ಡು ಎಲ್ಲ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟೆ, ಲೇಟಾಗಿ ಹೋಗಿತ್ತು. ಇನ್ನೊಂದು 3 ಅವರ್ ಆದರೂ ಮಲ್ಗೋಣ ಅಂತ ಹೇಳ್ಬಿಟ್ಟು ಅದಾದಮೇಲೆ ಸ್ವಲ್ಪ ಎಲ್ಲ ಡಿಶ್ ವಾಷರ್ಗೆ ಹಾಕ್ಬಿಟ್ಟು ಇನ್ನುಳಿದು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇರುತ್ತಲ್ವ ಅದನ್ನೆಲ್ಲ ಸಪ್ರೇಟಾಗಿ ತೊಳಿತಾ ಇದ್ದೆ. ಸ್ಟವ್ ಕೂಡ ಗಲೀಜಾಗಿತ್ತು. ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ಮೇಲೆ ಕಿಚನ್ ಈ ರೀತಿ ಆಗಿದೆ. ಡಿಶ್ ವಾಷರ್ ಇರೋದು ತುಂಬಾ ಹೆಲ್ಪ್ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂದು ಮೇಡ್ ಥರ ಕೆಲಸ ಮಾಡಿಕೊಡುತ್ತೆ ಅದು. ಒಂದಷ್ಟು ಪಾತ್ರೆಗಳನ್ನ ಅದಕ್ಕೆ ಹಾಕ್ಬಿಟ್ರೆ ಅದು ಅದ್ರ ಪಾಡ್ಗೆ ಅದು ವಾಶ್ ಮಾಡ್ತಾ ಇರುತ್ತೆ. ನಾನು ಬಾಚಣಿಗೆ ನೋಡ್ತಾ ಇರ್ಬೋದು, ಮಕ್ಕಳಿಗೆ ಎಣ್ಣೆ ಹಾಕಿ ತಲೆ ಬಾಚಿದೆ, ಅದು ಕೂಡ ನೀಟಾಗಿ ತೊಳೆದ್ಬಿಟ್ಟು ಇಟ್ಟಿದ್ದೆ. ಇನ್ನೂ ಒಂದು ಕಡೆ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಈ ಥರ ಡೈನಿಂಗ್ ಟೇಬಲ್ ಮೇಲೆ ಹಾಕಿದ್ದೆ. ಸೊ ಡ್ರೈ ಆಗುತ್ತೆ, ಎರಡೂ ಕಡೆ ಒಂದೇ ಸರಿ ಕೆಲಸ ಆಗುತ್ತೆ. ಸ್ಟವ್ ಕ್ಲೀನಿಂಗು ಆಯಿತು, ಕೌಂಟರ್ ಟಾಪ್ ಕ್ಲೀನಿಂಗು ಆಯಿತು. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫ್ರೆಶ್ ಅಪ್ ಆಗಿ ಹೊರಗಡೆ ಹೊರಟಿದ್ದೀವಿ. ಯಾಕೆ ಅನ್ನೋದಾದರೆ ಬ್ಯಾಕ್ಯಾರ್ಡಲ್ಲಿ ಸ್ವಲ್ಪ ಗಾರ್ಡನ್ ಬೆಡ್ ಎಲ್ಲ ರೆಡಿ ಮಾಡಬೇಕಾಗಿತ್ತು. ಅದಕ್ಕೆ ಟ್ರೈಲೀಸ್ ಎಲ್ಲ ತೊಗೊಂಬರ್ಬೇಕಾಗಿತ್ತು. ಯಾಕಂದರೆ ಕ್ರೀಪರ್ಸ್ ಸ್ವಲ್ಪ ಜಾಸ್ತಿ ಹಾಕೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಕುಕ್ಮರ್ ಆಗಿರ್ಬೋದು ಅಥವಾ ಬೀನ್ಸ್ ಆಗಿರ್ಬೋದು, ಪೀಸ್ ಆಗಿರ್ಬೋದು, ಅದಾದಮೇಲೆ ಚಪ್ಪರದವರೆಕಾಯಿ, ಈ ಥರದ್ದೆಲ್ಲ ಒಂದಷ್ಟು ಕ್ರೀಪರ್ಸ್ ಅಲ್ವಾ, ಸೊ ಅದಕ್ಕೆ ಸಪೋರ್ಟ್ ಬೇಕು. ಹಾಗಾಗಿ ಸ್ವಲ್ಪ ನೀಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು, ಹಾಗೆ ಗಾರ್ಡನ್ ಬೆಡ್ ಮಾಡೋದಕ್ಕೆ ವುಡ್ಡಲ್ಲಿ ಎಲ್ಲ ನಾವು ಬೆಡ್ಡೆಲ್ಲ ರೆಡಿ ಮಾಡಬೇಕು. ಸೊ ಅದಕ್ಕೂ ಕೂಡ ಫಸ್ಟ್ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ಟರ್ ಆ್ಯಂಡ್ ಸಪ್ಲೈಗೆ ಹೋಗ್ತಾ ಇದ್ದೀವಿ. ಹಾಗೆ ಈ ರೋಡ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ನೋಡಿರ್ತೀರ ಫಸ್ಟ್ ಒಂದ್ಸರಿ ನಾನು ಹ್ಯೂಸ್ಟನ್ಗೆ ಹೋಗಬೇಕಾದ್ರೆ ಈ ರೋಡನ್ನ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ಸೊ ನೋಡ್ತಾ ಇರ್ಬೋದು, ಟ್ರ್ಯಾಕ್ಟರ್ ಸಪ್ಲೈ ಕಂಪ್ನಿಗೆ ಬಂದಿದ್ದೀವಿ. ಈ ಸ್ಟೋರ್ ಬಂದು ಆಲ್ಮೋಸ್ಟ್ ಹೋಮ್ ಡಿಪೋ ಮತ್ತು ಲೋಸ್ ಎಲ್ಲ ಇರುತ್ತಲ್ವ ಅದೇ ರೀತಿಯೇ. ಇದು ತುಂಬಾ ಹಳೇದು ಅಂತ ಹೇಳ್ತಾರೆ, ಅದೆಲ್ಲ ಬರೋದಕ್ಕಿಂತ ಮೊದಲೇ ಇತ್ತು ಅನ್ನೋ ಥರ. ಸೊ ಎಲ್ಲ ರೀತಿ ಇರುತ್ತೆ, ಫೆನ್ಸಿಂಗಿಗಾಗಿರ್ಬೋದು ಅಥವಾ ಗಿಡಗಳಾಗಿರ್ಬೋದು, ಅದಾದಮೇಲೆ ಟ್ರೈಲೀಸ್ ಆಗಿರ್ಬೋದು, ಪ್ರತಿಯೊಂದೂ ಗಾರ್ಡನ್ ಬೇಕಾಗಿರೋಂಥ ವಸ್ತುಗಳು ಎಲ್ಲನೂ ಇರುತ್ತೆ. ಯಾವುದೇ ಒಂದು ಸ್ಟೋರ್ಗೆ ಹೋದರೂ ನಾನು ಗಿಡಗಳು ಕಾಣಿಸಿದ ತಕ್ಷಣ ಫಸ್ಟು ಹೋಗ್ತೀನಿ. ತುಂಬಾ ಇಷ್ಟ ಆಗುತ್ತೆ ನನಗೆ ನೋಡೋದಕ್ಕೆ. ಹಾಗೆ ನೋಡೋಣ, ಒಂದಷ್ಟು ಸ್ಯಾಪ್ಲಿಂಗ್ಸ್ ಇತ್ತು, ಯಾವುದಾದ್ರೂ ಯೂಸ್ ಆಗುತ್ತಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಟೊಮೆಟೋಸ್ ಆಗಿರ್ಬೋದು, ಕುಕುಂಬರ್, ಅದಾದಮೇಲೆ ಕೊರಿಯಾಂಡರ್ದು, ಪುದೀನ, ಮೆಂಟಿ, ಈ ಥರದ್ದೆಲ್ಲ ಇಷ್ಟೊಂದಿತ್ತು. ಎಷ್ಟು ಪ್ರೈಸ್ ಇತ್ತು ಅಂತ ಅಂದರೆ ನಿಮ್ಗೆ ಅಲ್ಲಿ ನೋಡ್ತಾ ಇರ್ಬೋದು, ಒಂದು ಗಿಡಕ್ಕೆ $5, $6 ಈ ಥರ ಎಲ್ಲ ಇತ್ತು. ಆದರೆ ಈ ಗಿಡಗಳು ತೊಗೊಂಡೋಗಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ನಾನು ಇವತ್ತು ಟ್ರೈ ಮಾಡಿಲ್ಲ, ಯಾಕಂದರೆ ಸೀಡ್ಸ್ ಎಲ್ಲ ಹಾಕಿದ್ದೆ, ಸೀಡ್ಸೇ ಚೆನ್ನಾಗಿ ಬಂದಿತ್ತು. ಸೊ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಇಷ್ಟಿದೆ ನೋಡಿ, ಇದು ಪಾರ್ಸ್ಲೆ ಬಂದ್ಬಿಟ್ಟು 5.98 ಇದೆ. ಒಂದು ಚಿಕ್ಕದು ಇಷ್ಟು ಡಬ್ಬಕ್ಕೆ ಅಷ್ಟು ಪ್ರೈಸ್ ಇದೆ. ಅದಾದಮೇಲೆ ಹೈಬಿಸ್ಕಸ್ ಎಲ್ಲ ಇತ್ತು. ಸರಿ ನೋಡೋಣ, ಹಾರ್ಡಿ ಇದ್ದರೆ ತೊಗೊಳ್ಳೋಣ ಅಂತ ನೋಡಿದೆ. ಇಲ್ಲ, ಇದು ಕೂಡ ಟ್ರೋಪಿಕಲ್ ಹೈಬಿಸ್ಕಸ್, ಇದು ಸರ್ವೈವ್ ಆಗೋದಿಲ್ಲ. ಮನೆಯೊಳಗೆ ತೊಗೊಂಡು ಬಂದಿಟ್ಟು ಹೊರಗಡೆ ಇಡೋದು ಈ ಥರ ಎಲ್ಲ ಮಾಡಬೇಕು. ತುಂಬ ಪಾಟ್ ಮಾಡಿಕೊಂಡ್ರೆ ಅದು ಕಷ್ಟ. ನಾನು ಆದಷ್ಟು ಹೊರಗಡೆ ವೆದರ್ ಫ್ರೆಂಡ್ಲಿ ಪ್ಲ್ಯಾಂಟ್ಗಳೇ ಇಡೋಣ ಅಂತ ಹೇಳ್ಬಿಟ್ಟು ಈ ಸರಿ ಟ್ರೈ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ನಾನು ಬ್ಯಾಕ್ಯಾರ್ಡಲ್ಲಿ ಹಾಕಿದ್ದೆ ಅಲ್ವಾ ಹೈಬಿಸ್ಕಸ್, ಅದು ಹಾಳಾಯಿತು. ರೂಟ್ಸ್ ಎಲ್ಲ ಚೆನ್ನಾಗಿದೆ, ಬರುತ್ತಾ ಇಲ್ಲ ನೋಡೋಣ ಅಂತೆಲ್ಲ ಹೇಳಿದೆ ನಿಮ್ಮ ಹತ್ರ, ಅದು ಬರಲಿಲ್ಲ, ತುಂಬ ಒಣಗೋಗಿತ್ತು ಕಡ್ಡಿ ಎಲ್ಲ. ಹಾಗೆ ಅದನ್ನು ಬಿಸಾಕ್ಬಿಟ್ಟು ಅದ್ರ ಜಾಗದಲ್ಲಿ, ಅಂದರೆ ಕಿತ್ತಿ ಅದನ್ನು ಬಿಸಾಕಿದಾಯಿತು, ಬೇಜಾರಾಯಿತು. ಅದ್ರ ಜಾಗದಲ್ಲಿ ಒಂದು ಒಳ್ಳೆ ಹೂವು, ಅಂದರೆ ರೋಸಸ್ ಆದರೂ ಆಗಿರ್ಬೋದು, ಏನಾದರೂ ಹಾಕೋಣ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೆ. ಇಲ್ಲೇ ನನಗೆ ಸ್ವಲ್ಪ ಚೆನ್ನಾಗಿರೋದೇ ಸಿಕ್ತು ಅಂತ ಹೇಳ್ಬೋದು. ನಾನು ಲೋಸಿಂದ ತೊಗೊಂಡು ಬಂದಿದ್ದಲ್ಲ ಲಾಸ್ಟ್ ಟೈಮ್, ಅದೇ ರೀತಿ ಇಲ್ಲೂ ಕೂಡ ನಾಕೌಟ್ ರೋಸಸ್ ಇತ್ತು. ಅದನ್ನೇ ಒಂದು ತೊಗೊಂಡು ಆ ಜಾಗದಲ್ಲಿ ಹಾಕೋಣ ಅಂತ ಪರ್ಚೇಸ್ ಮಾಡಿದ್ದಾಯಿತು. ಸೊ ಇವಾಗ ಎಂಟರ್ ಆಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ರೋಸಸ್ ಇಲ್ಲಿ ಅಟ್ಲೀಸ್ಟ್ ಒಂದೇ ಥರ ಕಲರ್ ಬೇಡ, ಡಿಫ್ರೆಂಟಾಗಿರೋದು ಏನೋ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೆ. ಎಲ್ಲ ಒಣಗೋಗಿತ್ತು, ಇದೊಂದು ಚೆನ್ನಾಗಿತ್ತು. ಇದೊಂದಕ್ಕೆ 13.99 ಇತ್ತು. ಸೊ ಆಲ್ರೆಡಿ ಕಾಸ್ಕೋಯಿಂದ ತೊಗೊಂಡು ಬಂದಿರೋ ರೋಸಸ್ ಇದೆ, ಲೋಸಿಂದ ತೊಗೊಂಡು ಬಂದಿರೋದಿದೆ. ಸೊ ಸಿಕ್ಕಾಬಟ್ಟೆಗಿದೆ, ಬೇಡ ಅಂತ ಹೇಳಿಬಿಟ್ಟು ಬಂದಿರುತ್ತೋ ಇಲ್ಲೋ ಅನ್ನೋದೇ ಗೊತ್ತಿಲ್ಲ ನನಗಿದು. ಒಣಗೋಗ್ಬಿಟ್ರೆ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಬೇಡ ಅಂದ್ಕೊಂಡು ಇವಾಗ ಒಳಗಡೆ ಬಂದ್ವಿ. ಎಂಟರ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು, ಎಲ್ಲ ಥರ ಒಂದಷ್ಟು ಪ್ಲ್ಯಾಂಟ್ಸ್ ಇದೆ. ಫಿಗ್ ಆಗಿರ್ಬೋದು, ಅದಾದಮೇಲೆ ಬ್ಲೂಬೆರಿ, ಸ್ಟ್ರಾಬೆರಿ ಇದೆಲ್ಲ ಇದೆ. ಫಿಗ್ ಕೂಡ ತೊಗೊಂಡು ಬಂದಿದ್ವಿ ನಾವು ಹೋಮ್ ಡಿಪೋಯಿಂದ, ಅದೇನೋ ಸಿಗುತ್ತಾನೆ ಇಲ್ಲ, ಹಾಗೆ ಇದೆ. ಅದಾದಮೇಲೆ ಇನ್ನು ವೆಜಿಟೇಬಲ್ಸ್ದು ಸೀಡ್ಸ್ ಎಲ್ಲ ಹಾಗೆ ಇಟ್ಟಿದ್ರು. ಇನ್ನು ಬ್ಯಾಕ್ಯಾರ್ಡ್ಗೆ ಬೇಕಾಗಿರೋ ಅಂಥ ಒಂದಷ್ಟು ಡೆಕೋರ್ಸ್ಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಈ ವೀಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ ಕೇಸ್ ಏನಾದರೂ ನಮ್ಮದು ಕಾರ್ನರ್ ಹೌಸ್ ಆಗಿದ್ದಿದ್ರೆ ಆ ಕಾರ್ನರಲ್ಲಿ ಈ ಥರ ವೀಲ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ನನ್ನ ಪ್ಲ್ಯಾನು. ಇಲ್ಲ ಅಂತಂದರೆ ಬ್ಯಾಕ್ಯಾರ್ಡಲ್ಲೂ ಕೂಡ ಮಾಡ್ಬೋದು. ಇವಾಗ ನಮಗೆ ಇರೋ ಬ್ಯಾಕ್ಯಾರ್ಡ್ಗೆ ಅದು ಸೂಟ್ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ನೋಡೋಕ್ಕೆ ಹೋಗಿಲ್ಲ. ಬಟ್ ಚೆನ್ನಾಗಿರುತ್ತೆ ಕ್ರಿಯೇಟಿವ್ ಆಗಿ ಮಾಡಿದ್ರೆ.
ಇಲ್ಲಿ ಫೆನ್ಸಿಂಗ್ನ ನಾನು ನೋಡ್ತಾ ಇದ್ದೀನಿ. ಏನಕ್ಕಂತ ಅಂದರೆ ಫ್ಲವರ್ ಬೆಡ್ಗೆ ಹಾಕ್ಬೋದು. ನಮಗೆ ಫ್ಲವರ್ ಬೆಡ್ ಮಾಡಬೇಕು ಅಂತ ಇತ್ತು, ಸ್ಟೋನ್ಸ್ ಎಲ್ಲ ತೊಗೊಂಡು ಬಂದುಬಿಟ್ಟು. ಆದರೆ ಕಲ್ಗಳನ್ನ ತೊಗೊಂಡು ಬಂದು ಅದನ್ನು ಅಷ್ಟೆಲ್ಲ ರಿಸ್ಕ್ ತೊಗೊಳೋದು ಬೇಡ, ಒಂದೇ ಸಮನೆ ತುಂಬ ಕೆಲಸ ಆಗ್ತಾಯಿದೆ ನಡುವೆ. ಅದಕ್ಕೋಸ್ಕರ ಇದನ್ನು ಈ ವರ್ಷ ಟ್ರೈ ಮಾಡೋಣ, ಹಿಂಗಿರುತ್ತೆ ನೋಡಿಬಿಟ್ಟು ಮುಂದಿನ ವರ್ಷ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಫೆನ್ಸ್ ತೊಗೊಂಡೆ. 2 ತೊಗೊಂಡೆ ಆ್ಯಕ್ಚುಲಿ. ನಾನು ಆ್ಯಕ್ಚುಲಿ ಫ್ರಂಟ್ ಯಾರ್ಡಲ್ಲಿ ಹಾಕಬೇಕು ಅಂತ ಅಂದ್ಕೊಳ್ಳೇ ಇಲ್ಲ ಇದು ಪರ್ಚೇಸ್ ಮಾಡಬೇಕಾದ್ರೆ. ಬ್ಯಾಕ್ ಯಾರ್ಡಲ್ಲೇ ಆ ವುಡ್ಡೆಲ್ಲ ತೆಗೆದ್ಬಿಟ್ಟು ಹಾಕೋಣ ಅಂತ ತೊಗೊಂಡೆ. ಇದು ನಮ್ಮ ಫೆನ್ಸಿಂಗ್ ಇದೆಯಲ್ಲ ಬ್ಯಾಕ್ ಯಾರ್ಡಲ್ಲಿ, ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನೋಡಿದೆ. ಬಟ್ ಕ್ವಾಲಿಟಿ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಇದು ಬೇಡ ಅಂತ ಅಂದ್ಕೊಂಡು ಅದನ್ನೇ ತೊಗೊಂಡೆ. 2 ಸಾಕಾಗುತ್ತೆ ಅಂತ ತೊಗೊಂಡು ಬಂದಿದ್ದು. ಬಟ್ ಇನ್ನೂ 2 ಬೇಕಾಗಿತ್ತು. ಅದೇನಾಯಿತು, ಏನು ಮಾಡಿದ್ವಿ, ಎಲ್ಲ ಹಾಕಿದ್ವಿ ಫೈನಲಾಗಿ ಅನ್ನೋದನ್ನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ನೆಕ್ಸ್ಟು ನಾನಿಲ್ಲಿ ನನ್ನ ಫೇವ್ರೆಟ್ ರೋಸಸ್ನ ನೋಡಿದೆ. ಪಿಂಕೇ ಇಲ್ಲೂ ಕೂಡ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ಪಿಂಕ್ ರೋಸಸ್ಸೇ ತೊಗೊಂಡೆ, ನಾಕೌಟ್ ರೋಸಸ್. ಅದು ತುಂಬಾ ಚೆನ್ನಾಗಿ ಬರುತ್ತೆ. ವಿಂಟರಲ್ಲಿ ಎಲೆ ಎಲ್ಲ ಉದ್ರೋದ್ರೂ ಕೂಡ ಆಮೇಲೆ ಮತ್ತೆ ಚಿಗುರುತ್ತೆ, ಒಳ್ಳೆ ಚೆನ್ನಾಗಿ ಹೂವು ಬಿಡುತ್ತೆ. ಸೊ ದೇವ್ರ ಫೋಟೋಗೂ ಆಗುತ್ತೆ, ಮನೆಗೆ ಯಾರಿಗಾದ್ರು ಬಂದರೆ ಅರ್ಶಿನ ಕುಂಕುಮ ಕೊಡೋಕ್ಕೂ ಆಗುತ್ತೆ, ಬೆಸ್ಟ್ ಅಂತ ಅನಿಸ್ಬಿಟ್ಟು ಇದನ್ನೇ ತೊಗೊಂಡೆ. ಇಲ್ಲಿ 19.99 ಇತ್ತು. ನಾವು ಲಾಸ್ಟ್ ಟೈಮ್ ಲೋಸಲ್ಲಿ ತೊಗೊಂಡು ಬಂದಾಗ ಇದಕ್ಕಿಂತ ಚಿಕ್ಕದೇ ಸೇಮ್ ಪ್ರೈಸ್ ಇತ್ತು. ಸೊ ಈ ಗಿಡ ಏನಿದೆ ಸ್ವಲ್ಪ ದೊಡ್ಡದಾಗೂ ಇದೆ, ಪ್ರೈಸ್ ಅದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅಮೇರಿಕಾದಲ್ಲಿ ಒಂದೊಂದು ಸ್ಟೋರಲ್ಲೂ ಒಂದೊಂದು ಪ್ರೈಸ್ ಇರುತ್ತೆ, ಯಾವಾಗಲೂ ಆ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ನಾವು ಒಂದೇ ಕಡೆ ತೊಗೊಳಕ್ಕಾಗೋದಿಲ್ಲ. ಅದನ್ನೆಲ್ಲ ನಾವು ಒಂದ್ಸರಿ ಚೆಕ್ ಮಾಡಬೇಕಾಗತ್ತೆ. ಚೆಕ್ ಮಾಡಿ ತೊಗೊಂಡ್ರೆ ಸ್ವಲ್ಪನಾದರೂ ಮನಿ ಸೇವ್ ಮಾಡ್ತೀವಿ ಅಂತ. ಯಾಕಂದರೆ $1 ಕೂಡ ಬೆಲೆ ಇದೆ ಅಲ್ವಾ. ಸೊ ಹಾಗಾಗಿ ಇದನ್ನು ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ, ನನ್ನ ವ್ಲಾಗ್ಸ್ ಇಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಒಂದೇ ಕಡೆ ತೊಗೊಳ್ಳೋ ಬದಲು ಒಂದು 2-3 ಕಡೆ ಕಂಪೇರ್ ಮಾಡಿ ತೊಗೊಳ್ಳಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ವಸ್ತು ತೊಗೊಳ್ಳೋ ಜಾಗದಲ್ಲಿ 2 ವಸ್ತು ತೊಗೊಬೋದಲ್ವ. ಹಾಗಾಗಿ ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಬರೀ ಅದನ್ನೇ ಹುಡುಕ್ತಾ ಇದ್ದೆ, ಹೈಬಿಸ್ಕಸ್. ಯಾಕಂದರೆ ಅಲ್ಲಿ ಒಣಗೋಯ್ತಲ್ಲ, ಆ ಜಾಗದಲ್ಲಿ ಯಾವ್ದಾದ್ರು ಹಾರ್ಡಿ ಹೈಬಿಸ್ಕಸ್ ಬಂದರೆ ಅದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಹಾರ್ಡಿ ಹೈಬಿಸ್ಕಸ್ ಆದರೆ ಸರ್ವೈವ್ ಆಗುತ್ತಂತೆ ವಿಂಟರಲ್ಲಿ, ಇಲ್ಲ ಅಂತ ಅಂದರೆ ಆಗೋದಿಲ್ಲ. ಸೊ ರೋಸಸ್ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿರುತ್ತೆ ಅಂತ. ಇದೆಲ್ಲ ಟೆರಿಕೋಟಾ ಪಾಟ್ಸ್ಗಳು, ಅಂದರೆ ಮಣ್ಣಿಂದ ಮಾಡಿರೋಂಥ ಪಾಟ್ಸ್ಗಳು. ತುಂಬಾ ಹೆವಿ ಇರುತ್ತೆ, ಜಾಸ್ತಿ ವೆಯ್ಟ್ ಇರುತ್ತೆ. ಯಾಕಂದರೆ ಇಂಡಿಯಾದಲ್ಲೂ ಮಣ್ಣಿಂದು ಪಾಟ್ಗಳು ಸಿಗುತ್ತೆ, ಆದರೆ ಇಷ್ಟು ವೆಯ್ಟ್ ಇರೋಲ್ಲ. ಆದರೆ ಇದು ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟು ನಾವಿಲ್ಲಿ ಫಸ್ಟು ಫೆನ್ಸಿಂಗ್ ಮಾಡಬೇಕಲ್ವ. ಅಂದರೆ ಇವಾಗ ನಾನು ಗಿಡಗಳಿಗೆ ಹೇಳಿದೆ, ಅದು ಟ್ರೈಲೀಸ್ ಮಾಡಬೇಕಲ್ವ, ಅದಕ್ಕೋಸ್ಕರ ಹುಡುಕ್ತಾ ಇದ್ದೀವಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಬೇಕು ನಮಗೆ. ಎಲ್ಲ ಒಂದ್ಸರಿ ತೊಗೊಂಡು ಹೋಗೋಣ. ತುಂಬಾ ವೆಯ್ಟ್ ಇದೆ ಆ್ಯಕ್ಚುಲಿ. ಟ್ರೈಲೀಸ್ ಎಲ್ಲ ಫಿಕ್ಸ್ ಮಾಡಬೇಕು ಅಂತ ಅಂದರೆ ಸಪೋರ್ಟ್ಗೆ ಇದು ಬೇಕಾಗತ್ತೆ. ಈ ಕ್ರೀಪರ್ಸ್ ಮತ್ತು ಕ್ಲೈಂಬರ್ಸ್ಗೆಲ್ಲ ಹಾಕೋದಕ್ಕೆ ಟ್ರೈಲೀಸ್ ತುಂಬಾ ಇಂಪಾರ್ಟೆಂಟ್. ನಾವೇನು ಯಾವ ಥರ ಹುಡುಕ್ತಾ ಇದ್ದೀವಿ ಅಂತ ಅಂದರೆ, ಇದು ಕ್ಯಾಟಲ್ ಪ್ಯಾನಲ್ಸ್ ಬರುತ್ತಲ್ವ, ಆ ರೀತಿ ಹುಡುಕ್ತಾ ಇದ್ದೀವಿ. ಸ್ವಲ್ಪ ಹಾರ್ಡಾಗೂ ಇರಬೇಕು, ಯಾಕಂದರೆ ಕಾಯಿಗಳೆಲ್ಲ ಇನ್ ಕೇಸ್ ಗೊತ್ತಿಲ್ಲ ಹೆಂಗೆ ಬರುತ್ತೆ ಗಾರ್ಡನಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇನ್ ಕೇಸ್ ಏನಾದರೂ ವೆಯ್ಟ್ ಇರೋ ಅಂಥದ್ದೆಲ್ಲ ಬಂದರೂ ಕೂಡ ನೀಟಾಗಿರುತ್ತೆ. ಹಾಗಾಗಿ ಆ ರೀತಿ ಹುಡುಕ್ತಾ ಇದ್ದೀವಿ. ತುಂಬಾ ವೆರೈಟೀಸ್ ಆಫ್ ಟ್ರೈಲೀಸ್ ಇದೆ, ಹುಡುಕ್ತಾ ಇದ್ವಿ ನಾವು ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನನ್ನ ತಲೆಯಲ್ಲಿ ಒಂದು ಇಟ್ಕೊಂಡು ಬಂದಿದೆ, ಅದನ್ನೇ ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ದೆ. ಬಟ್ ಅಲ್ಲಿ ಇನ್ಸೈಡ್ ಇಲ್ಲ, ಔಟ್ಸೈಡ್ ನಿಮಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿದೆ. ನಮ್ಗೆ ಅದಾದಮೇಲೆ ಗೊತ್ತಾಯಿತು. ಇಲ್ಲೆಲ್ಲ ಹುಡುಕ್ಬಿಟ್ಟು ಕೊನೆಗೆ ಅಲ್ಲಿಗೆ ಹೋದ್ವಿ. ನೋಡ್ತಾ ಇರ್ಬೋದು ಗ್ಯಾಪ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ನನಗೆ ಇನ್ ಕೇಸ್ ಏನಾದರೂ ಹೀರೆಕಾಯಿ, ಸೋರೆಕಾಯಿ ಈ ರೀತಿ ಏನಾದರೂ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಆ ರೀತಿ ಏನಾದರೂ ಹಾಕಿದ್ರೆ ನೀಟಾಗಿ ಆ ಕಾಯಿ ಹೂವು ಬಿಟ್ಟಿದ ತಕ್ಷಣ ಆ ಗ್ಯಾಪ್ ಏನಿದೆ ಅದರೊಳಗೆ ಹಾಕಿದ್ರೂ ಕೂಡ ನೀಟಾಗಿ ನಾವು ಬಿಡಿಸ್ಕೊಳ್ಳೋದಕ್ಕೆಲ್ಲ ಈಸಿ ಆಗಬೇಕು. ಆ ರೀತಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹುಡುಕ್ತಾ ಇದ್ದೀನಿ. ಇದೆಲ್ಲ ಮಾಡಬೇಕು ಅಂತ ಅಂದರೆ ತುಂಬಾ ದುಡ್ಡು ಖರ್ಚಾಗತ್ತಂತೂ ನಿಜ. ವುಡ್ಗೆಲ್ಲ ಇನ್ವೆಸ್ಟ್ ಮಾಡೋದಿರ್ಬೋದು, ಗಾರ್ಡನ್ ಬೆಡ್ ಮಾಡೋದಕ್ಕೆ, ಮಣ್ಣಿಗಾಗಿರ್ಬೋದು, ಮಲ್ಚ್ಗಾಗಿರ್ಬೋದು, ಮತ್ತು ಕಾಂಪೋಸ್ಟ್ಗಾಗಿರ್ಬೋದು, ಹಾಗೆ ಈ ರೀತಿ ಪ್ಯಾನಲ್ಸ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ತುಂಬಾ ದುಡ್ಡು ಜಾಸ್ತಿ ಆಗುತ್ತೆ. ಹಂಗೂ ಅಮ್ಮ ಹೇಳ್ತಾಯಿದ್ರು, ಏನಕ್ಕೆ ಇಷ್ಟು ಕಷ್ಟಪಡ್ತಾ ಇದ್ದೀರಾ, ನೀವೇನು ಅಷ್ಟೊಂದೆಲ್ಲ ಬೆಳೆದ್ಬಿಟ್ಟು ತಿಂತೀರಾ ಅಂತೆಲ್ಲ ಕೇಳ್ತಾಯಿದ್ರು ಅಮ್ಮ. ಆದರೆ ಏನಂದರೆ ಸ್ವಲ್ಪನೇ ಆಗಲಿ, ಇವಾಗ ಒಂದೇ ಒಂದು ಟೊಮೆಟೊ ಆಗಲಿ, ಒಂದು 4 ಹಸಿಮೆಣ್ಸಿನ್ಕಾಯಿ ಆಗಲಿ, ಸ್ವಲ್ಪ ತರಕಾರಿ ಬಂದರೂ ಕೂಡ ಆರ್ಗ್ಯಾನಿಕ್ ಆಗಿ ಗ್ರೋ ಮಾಡಿ, ಅಂದರೆ ನಮ್ಮದೇ ತೋಟದಲ್ಲಿ ನಮ್ಮನೆ ಗಾರ್ಡನಲ್ಲಿ ಗ್ರೋ ಮಾಡಿ ಅದರಿಂದ ಅಡುಗೆ ಮಾಡ್ಕೊಂಡು ತಿನ್ನೋದಿರುತ್ತಲ್ವ, ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾರ್ವೆಸ್ಟ್ ಮಾಡೋದು ಎಲ್ಲರಿಗೂ ಒಂಥರ ಡ್ರೀಮ್ ಅಂತಲೇ ಹೇಳ್ಬೋದು. ನಮ್ಮನೇಲಿ ಹಸ್ಬೆಂಡ್ಗೂ ಜಾಸ್ತಿ ಇಂಟ್ರೆಸ್ಟ್ ಇದೆ, ನನಗೂ ತುಂಬಾ ಇಷ್ಟ ಇದೆ. ಎಲೆ ಬಿದ್ದೋಗ್ತಾ ಇರುತ್ತಾ, ಇಲ್ಲ ಹಬ್ಬುತ್ತೆ ತಾನೆ, ಅಷ್ಟು ಇರಲಿ ಅಲ್ವಾ. ಓಕೆ, ಬಟ್ ಅದು ಇದು ಡಿಫ್ರೆಂಟ್ ಅಲ್ವಾ, ಎರಡು ಸೇಮಾ? ಇವಾಗ ಒಂದು ನಿಮಿಷ ನಾವೇ ರೋಲ್ ಮಾಡೋಣ.
ಯಾರು ಲೋಡ್ ಮಾಡಲ್ಲ ಅಂತ. ಆಯ್ತಾ? ಹಿಂಗೆ. ಓಕೆ. ಮತ್ತೆ ಆ ಕಡೆಯಿಂದ ಅದನ್ನ ಎತ್ಬಿಟ್ಟು ಕಂಬಿ ಕಟ್ಕೊಟ್ಬಿಡತ್ತಾರ? ಕಂಬಿಯಲ್ಲಿ ನಾವೇ ಕಟ್ಕೊಂಡ್ಬಿಡ್ಬೇಕು, ಅವ್ರು ಮಾಡಲ್ಲ. ಸರಿ, ಓಕೆ. ಬಾಯಲ್ಲಿ ಹಾಂ, ಅವನ ಹತ್ರ ಎಕ್ಸ್ಟ್ರಾ ಕಂಬಿಗಳಿದೆಯಲ್ಲ ಅಲ್ಲಿ? ಇದೆಯಲ್ಲ ಕೆಳಗೆ. ಹಾಂ, ಸರಿ. ಇದು ಫಸ್ಟ್ ಇದನ್ನ ಕಟ್ಟಬೇಕು. ಇಟ್ಕೋ, ಆಗತ್ತಾ? ಎರಡನ್ನು ಜಾಯಿನ್ ಮಾಡಿ ಸುತ್ತಬೇಕು ನಾವು. ಫಸ್ಟ್ ಅದನ್ನ ಕಟ್ಬಿಡ್ಬೇಕು ಚೆನ್ನಾಗಿ. ಆದ್ಮೇಲೆ ದೂರ ಹೋಗು. ಅದಕ್ಕೆ ಅವರು ಮಾಡಲ್ಲ ಅನ್ಸುತ್ತೆ, ಈ ತರ ರಿಸ್ಕ್ ಇದೆ, ಅದಕ್ಕೆ ಅವ್ರು ಕಟ್ಕೊಡಲ್ಲ. ಹೌದು. ನಮ್ಗೆ ಎರಡು ಸಾಕಲ್ವಾ ವಿನಯ್? ಅದೇ ಸಾಮಾನ್ ವಿಲ್ ರೋಲ್ ಇಟ್ ಅಂತ ಕೇಳ್ತೀನಿ. ಇಲ್ಲ ಅಂದ್ರೆ ಇವು ಅಲ್ಲಿ ತಂದು ಮಾಡ್ಕೊ ಅಷ್ಟೇ. ಸಿಗತ್ತೆ ಅಂತ ಗೊತ್ತಾಯ್ತಲ್ವಾ? ಹಾಂ, ರೆಡಿ ಬರೋಣ. ಆಯಿತು. ಇನ್ನು ಇದು ಮೆಷರ್ಮೆಂಟ್ ಹೆಂಗೆ ಗೊತ್ತಾಗತ್ತೆ ನಮಗೆ? ಯಾಕಂದರೆ ನಮ್ಗೆ ಇವಾಗ ಏನು ಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ ಮೆಷರ್ಮೆಂಟ್ ತಗೋ, ಇಲ್ಲಿಂದ ಇಲ್ಲಿಗೆ ಈ ಥರದ್ದು ಎರಡು ಹಾಕ್ತೀವಿ ಈಗ ನಾವು. ಆಯಿತಾ? ಎರಡು ಪಕ್ಕ ಹಾಕ್ತೀವಲ್ವಾ, ನಮಗೆ ಉಡ್ಡು ಇಲ್ಲಿಂದ ಇಲ್ಲಿಗೆ ಬೇಕು ಒಂದು ಸೈಡು. ಸೊ 8ಕ್ಕಿಂತ ಜಾಸ್ತಿ ಹೋಗುತ್ತೆ ಇದು. ಸೊ ಇವಾಗ ಅದನ್ನ ಹೆಂಗೆ ಮೆಷರ್ ಮಾಡೋಣ? ಒಂದು ಸೈಡ್ 16 ಇದೆಯಾ? 16 ಇಂಚ್ ಇದು, ಅಡಿ ಅಲ್ಲ. 16 ಇಂಚಸ್. ಸೊ ಸೇಮ್ ಬಂತು, ಎರಡಕ್ಕೆ ಸರಿ ಹೋಗುತ್ತೆ ಇದು. ಕರೆಕ್ಟಾಗಿ ಆಗುತ್ತಲ್ವಾ? ಹಂಗಂದ್ರೆ 8/4ಗೆ 4 ಅಡಿ. ಹಾಂ, 9 ಅಡಿ ಸರಿ ಹೋಗುತ್ತೆ. ವಾವ್, ಎಸ್. ಒಂದೇ ಬೆಡ್ಗೆ 2 ಹಾಕ್ಬಿಡ್ತೀಯ? ಒಂದೇ ಬೆಡ್ಗೆ ಇದ್ರೊಳಗೆ ಕೂತ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ. ಮೆಷರ್. ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಹಿಡ್ಕೊಂಡು ನಾವು ಹೋದ್ರೆ ಇಲ್ಲಿ ಎಂಡ್ ಆಗುತ್ತೆ. ಸೊ 4 feet 2 inches. 4 feet 2 inches. ನಿಮಿಷ. ಮೆಷರ್ಮೆಂಟ್ ಟೇಪ್ ತೊಗೊಂಡು ಬಂದಿರಲಿಲ್ಲ. ಸೊ ಐಫೋನ್ ಇರೋದ್ರಿಂದ ಅದೊಂದು ಯೂಸ್ ಆಯಿತು ಅಂತ ಹೇಳ್ಬೋದು. ನೀಟಾಗಿ ಮೆಷರ್ ಮಾಡಿದ್ವಿ. ನನಗೆ 8/4 ಮಾಡಬೇಕು ಗಾರ್ಡನ್ ಬೆಡ್ ಅಂತ ಇದೆ. ಸೊ ಅದೇ ರೀತಿ ನನಗೆ ಪ್ಯಾನಲ್ ಕೂಡ ಹುಡುಕ್ತಾ ಇದ್ದೆ. ಇನ್ನು ಇಲ್ಲಿ ಚಾಪೆ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ನಮಗೆ ಇಂಡಿಯಾದಲ್ಲಿ ಸಿಗೋ ಥರನೇ ಇದೆ, ಅದಕ್ಕಿಂತ ಬೆಸ್ಟ್ ಕ್ವಾಲಿಟಿ ಇತ್ತು. ಆದರೆ $30 ಇತ್ತು. ಸೊ ನೋಡಿದೆ. ಆ್ಯಕ್ಚುಲಿ ನನಗೆ ಬೇಕಾಗಿತ್ತು ಇವಾಗ ಶಾಪೆ ಅವಶ್ಯಕತೆ ಇತ್ತು, ಆದ್ರೂ ಬೇಡ ಶಾಪೆಗೆ ಇನ್ವೆಸ್ಟ್ ಮಾಡೋದು, ಇದ್ರ ಬದಲು ಕಾರ್ಪೆಟ್ ತೊಗೊಂಡೆ ಅಂತ ಅಂದರೆ ನನಗೆ ಬೇರೆ ಕಡೆನೂ ಯೂಸ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಬಂದೆ. ಹಸ್ಬೆಂಡ್ ಅಲ್ಲಿ ನೋಡೋಣ ಅಂತ ಅಲ್ಲಿ ಕೇಳ್ತಾಯಿದ್ರು, ಅದನ್ನೇನಾದರೂ ಎತ್ತಿಡ್ತಾರೆ ಕಾರಲ್ಲಿ ಅಂದ್ಬಿಟ್ಟು. ಅದು ಕಷ್ಟನೇ, U-Haul ಟ್ರಕ್ ಮಾಡಿಕೊಂಡೇ ಬರಬೇಕಾಗತ್ತೆ. ಸರಿ ನೀನು ಬಿಲ್ ಮಾಡಿಸ್ಕೊಂಡು ಬಂದ್ಬಿಡು, ನಾನು ಅಲ್ಲಿ ವಿಚಾರಿಸ್ತೀನಿ ಅಂತ ಹೋಗಿದ್ರು. ಸೊ ನನಗೆ ಇಲ್ಲೇನು ಬೇಕು ಗಿಡ ಅವ್ರಿಗೆ ಹೇಳೇ ಇರಲಿಲ್ಲ, ತೊಗೊಂಡು ಬಿಲ್ಲೆಲ್ಲ ಮಾಡಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ. ಹಾಗೆ ಪಾಟ್ ಬೇಕಾಗಿತ್ತು. ಸರಿ ಅದು ಬಂದೇನು ಅಂತ ಅಂದ್ಕೊಂಡು, ಅಂದರೆ ಒಂದು ಮನೆಯಲ್ಲಿ ರೀಪಾಟ್ ಮಾಡಬೇಕಾಗಿತ್ತು ಮನಿ ಟ್ರೀನ, ಅದಕ್ಕೋಸ್ಕರ ತೊಗೊಂಡ್ಬಿಟ್ಟೆ. ಅದಾದಮೇಲೆ ಗೊತ್ತಾಯಿತು ಪಾಟ್ ಏನೋ ದೊಡ್ಡದಾಗಿದೆ, ಅದು ಕಾಸ್ಕೋಯಿಂದ ತೊಗೊಂಡಿದ್ದು, ಅದರೊಳಗೆ ಇಡೋದಕ್ಕೆ ಇದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ತೊಗೊಂಬಿಟ್ಟಿದ್ದೆ. ಇನ್ನೇನು ಮಾಡೋಕ್ಕಾಗಲ್ಲ, ರಿಟರ್ನ್ ಮಾಡೋದಕ್ಕೇನು ಆಗೋದಿಲ್ಲ. ನೋಡೋಣ ಇನ್ನೊಂದ್ಸರಿ ಯಾವಾಗಾದರೂ ಬೇರೆ ಯಾವ್ದಾದ್ರು ಗಿಡ ಹಾಕ್ಬೋದು ಅಂತ ಹೇಳ್ಬಿಟ್ಟು ಇಟ್ಕೊಂಡೆ. ಹಸ್ಬೆಂಡ್ ಕೂಡ ಬಂದರು. ಅವರು ಆಗಲಿಲ್ವಂತೆ ಅದನ್ನು ನೀಟಾಗಿ ಸುತ್ತಬಿಟ್ಟು ಕಾರಲ್ಲಿ ಇಡೋದಕ್ಕೆ, ತುಂಬ ಗಟ್ಟಿ ಇದೆ ಅದು. ಸೊ U-Haul ಟ್ರಕ್ ಮಾಡ್ಕೊಂಡು ಯಾವಾಗಾದ್ರೂ ಫ್ರೀ ಇರಬೇಕಾದ್ರೆ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ವಿ. ಯಾಕಂದರೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರೋ ಟೈಮ್ ಆಗೋಗಿತ್ತು. ಸೊ ನೋಡ್ತಾ ಇರ್ಬೋದು, ಇದಿಷ್ಟನ್ನು ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ಮನೆಗೆ ಹೋಗಿ ಇದಿಷ್ಟು ಇಟ್ಬಿಟ್ಟು ಅದಾದಮೇಲೆ ಸ್ಕೂಲ್ ಹತ್ರ ಹೋಗಿ ಮಕ್ಕಳನ್ನ ಕರ್ಕೊಂಡು ಬಂದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ನನಗೆ ಅಲ್ಲಿ ರೋಡೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪಿಂಕ್ ಕಲರ್ ಫ್ಲವರ್ಸ್ ಅಂದರೆ ತುಂಬಾ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ. ಅಲ್ಲಿ ತೊಗೊಂಡಿದ್ನಲ್ಲ ಪಾಟು ಬ್ಲ್ಯಾಕ್ ಕಲರು, ಅದಕ್ಕೇ ಸುಮ್ಮನೆ ಹಾಕಿ ಇಟ್ಟಿದ್ದೆ ಅಷ್ಟೇ. ಮತ್ತೆ ನಾಕೌಟ್ ಪಿಂಕ್ ಬೇರೆ ತಗೋಬೇಕಂತಾನೆ ಹೊರಗಡೆ ನಾಕೌಟ್, ಇದು ಕೂಡ ನಾಕೌಟ್ ಆದರೆ ಒಣಗಲ್ಲ ಬಂಗಾರು, ಆಲ್ ಟೈಮ್ ಆಗ್ಯಾ ಬಾ, ಆಮೇಲೆ ಹೋಗುವಂತೆ ಬಾ. ಬಂಗಾರು ಮತ್ತೆ ಅದೇ ತೊಗೊಂಡು ಬಂದಿದ್ದೀರಾ ಅಮ್ಮ, ಬೇರೆ ಕಲರ್ ತರ್ಬೋದಿತ್ತು ಅಂತೆಲ್ಲ ಹೇಳ್ತಾ ಇದ್ಲು. Hey Siri, I'm gonna change your name to Vinay. Hi Vinay. Mommy.
ಮಕ್ಕಳು ಸ್ಕೂಲಿಂದ ಬಂದಿದ್ದಾದಮೇಲೆ ಅವ್ರಿಗೂ ತಿನ್ನೋಕೆ ಕೊಟ್ಬಿಟ್ಟು ಓದಿದ್ದೆಲ್ಲ ಆಗಿದ್ದಾದಮೇಲೆ ಮತ್ತು ರಾತ್ರಿ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಬ್ರೌನ್ಸ್ಗೆ ಬಂದಿರೋ ಅಂಥದ್ದು. ಯಾಕಂದರೆ ಹಾಲು ಸ್ವಲ್ಪ ಖಾಲಿ ಆಗಿತ್ತು, ಮೊಸರು ಎಲ್ಲ ಎಪ್ಪಾಕಬೇಕಾಗಿತ್ತು. ಹಾಗಾಗಿ ಇವಾಗಲೇ ತೊಗೊಂಡೋಗ್ಬಿಟ್ರೆ ಬೆಸ್ಟು ಅಂತ ಅಂದ್ಕೊಂಡು ಬಂದ್ವಿ. ಇನ್ನು ಆದ್ಯ ಅಂತೂ ನಾನು ಅಮ್ಮನ ಪಕ್ಕನೇ ಕೂತ್ಕೊಳ್ಳೋದು ಅಂತ ಕೂತ್ಕೊಂಡಿದ್ಲು. ಬಂಗಾರು ಅವರಪ್ಪನ ಜೊತೆ ಕೂತ್ಕೊಂಡಿದ್ಲು ಮುಂದೆ. 8 ವರ್ಷ ಆದಮೇಲೆ ಆರಾಮಾಗಿ ಮುಂದೆ ಕೂತ್ಕೊಬೋದು ಇಲ್ಲಿ. 8 ವರ್ಷಕ್ಕಿಂತ ಕಮ್ಮಿ ಇರೋ ಮಕ್ಕಳು ಮುಂದೆ ಕೂರೋ ಹಂಗಿಲ್ಲ. ಸೊ ಸೀಟ್ ಬೆಲ್ಟ್ ಹಾಕ್ಕೊಂಡೇ ಕೂತ್ಕೊಬೇಕು. ಅದು ಕಾರ್ ಸೀಟ್ ಕೂಡ ಇರಬೇಕು. ಸೊ ಅದೊಂದು ರೂಲ್ಸು. ಪುಟ್ಟ ಮಕ್ಕಳಿಗೆ ಬೇರೆ ರೀತಿ ಇರುತ್ತೆ, ಈ ಥರ ವಯಸ್ಸಿನ ಮಕ್ಕಳಿಗೆ ಬೇರೆ ರೀತಿ ಇರುತ್ತೆ. ಸೊ ಪ್ರತಿಯೊಂದು ರೂಲ್ಸ್ ಚೆನ್ನಾಗಿದೆ ಇಲ್ಲಿ. ಬ್ರಾಮ್ಸಲ್ಲಿ ಹಾಲು ಇವಾಗ ರೆಗ್ಯುಲರಾಗಿ ಏನು ತೊಗೊಂಡು ಬರೋದಿಲ್ಲ, ಜಾಸ್ತಿ ಕಾಸ್ಕೊನಲ್ಲೇ ತೊಗೊಂಡು ಬಂದುಬಿಡ್ತೀನಿ ಆರ್ಗ್ಯಾನಿಕ್ ಮಿಲ್ಕ್ ಮಕ್ಳಿಗೂ ಕೂಡ. ಆದರೂ ಒಂದೊಂದ್ಸರಿ ಈ ರೀತಿ ತೊಗೊಂಡು ಬರ್ತೀವಿ, ಹೋಗಿ ಇಷ್ಟ ಆಗುತ್ತೆ, ಯಾಕಂದರೆ ಮೊದಲಿಂದ ಅಭ್ಯಾಸ ಅಲ್ವಾ. ಹಾಗಾಗಿ ಹಾಗೆ ಇಲ್ಲಿ ವಾಲ್ನಟ್ ಬ್ರೌನೀಸ್ ಬರುತ್ತೆ. ಇದು ಬರೀ $4 ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಡಯಟ್ ಯಾರಾದರೂ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಚೆನ್ನಾಗಿರುತ್ತೆ. ಹಾಗೆ ಬ್ರೆಡ್ಡು ಮತ್ತು ಬನಾನಾ ಬೇಕಾಗಿತ್ತು, ಖಾಲಿ ಆಗಿತ್ತು ಅಂತ ತೊಗೊಂಡು ಬಂದೆ. ಏನಾಯಿತು? ಕಾಲು ಬಿದ್ದಿರೋದಾ? ಇದು ತೋರಿಸು. ಹೆಂಗೆ ಮಾಡ್ಕೊಂಬಂದಿದ್ದ ನೋಡಿ, ಪಾರ್ಕಲ್ಲಿ ಬಿದ್ದಿದ್ದಾ? ಸ್ಟಫ್ ಆಗಿಬಿಡುತ್ತೆ. ನೀವು ಗೊತ್ತಿದೆ ಇದು ಚೆನ್ನಾಗಿ ದಪ್ಪಾಗಿದೆ, ಅದಕ್ಕೆ ನಾನು ಟೀಚರ್ ಬ್ಯಾಂಡ್ ಹಾಕೋಣ ಅಂತ ಬ್ಯಾಂಡ್ ಹಾಕಿ ಬ್ಲಡ್ ಬರ್ತಿತ್ತು. ಇವತ್ತು ಯಾಕೆ ನಿಮ್ಮ ಮ್ಯಾಮ್ ಕಾಲ್ ಮಾಡಿ ಹೇಳಿಲ್ಲ? ಮಿಕ್ಸ್ ಬರಾಯ್ತು. ಇಟ್ಕೊಪ್ಪ ನಿಮಿಷ. ತುಂಬ ಗಂದೆ ಇಲ್ಲ ಅಂದರೆ ಕಿವಿ ನೋಡಿದ್ರೆ ಮಾತ್ರ ಪೇರೆಂಟ್ಸ್ ಕಾಲ್ ಮಾಡಿದ್ರು. ತುಂಬ ಪೇಯ್ನ್ ಇದ್ರೆ ಮಾತ್ರ ಪೇರೆಂಟ್ಸ್ ಕಾಲ್ ಮಾಡೋದಾ? ನಂತೆ ಕಿವಿ ನೋವುತ್ತೆ ಇಲ್ಲ ಅಂದರೆ ಅತ್ತಿದ್ದೆ. ಮೇರಿ ಆಡಲಿತ್ತಲ್ಲಂ ವಿತ್ತಲ್ಲಂ ವಿತ್ತಲ್ಲಂ. ನಂಗೆ ಸ್ವಲ್ಪ ಸಾಕಮ್ಮ. ಓಕೆ ಫ್ರೆಂಡ್ಸ್, ಬಾಯ್. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇನ್ನು ಇಷ್ಟಪಡೋ ಅಂಥ ವ್ಲಾಗ್ಸ್ಗಳು ಬರ್ತಾ ಹೋಗುತ್ತೆ. ನೀವೆಲ್ಲರೂ ಇಷ್ಟಪಡ್ತೀರಾ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.